ಇಲ್ಲಿ ನಾವು ವೆಲೋಸಿಟಿ ಟೈಮ್ ಗ್ರಾಫ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ವೆಲೋಸಿಟಿ ಟೈಮ್ ಗ್ರಾಫಲ್ಲಿ ವಾಟ್ ಗೋಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ವಾಟ್ ಗೋಸ್ ಅಲಾಂಗ್ ವೈ ಆಕ್ಸಿಸ್. ಅಲಾಂಗ್ ಎಕ್ಸ್ ಆಕ್ಸಿಸ್ ಟೈಮ್ ಹೋಗುತ್ತೆ, ಅಲಾಂಗ್ ವೈ ಆಕ್ಸಿಸ್ ವೆಲೋಸಿಟಿ ಹೋಗುತ್ತೆ. ಸೊ ದಟ್ಸ್ ವೈ ದಿಸ್ ಇಸ್ ಅ ವೆಲೋಸಿಟಿ ಟೈಮ್ ಗ್ರಾಫ್ ಅಂತ ಹೇಳಿ ಕರೀತಾರೆ. ಕೇಸ್ ಅಟ್ ರೆಸ್ಟ್. ಸೊ ಆಬ್ಜೆಕ್ಟ್ ರೆಸ್ಟಲ್ಲಿ ಇತ್ತು ಅಂತ ಹೇಳಿದ್ರೆ ವೆಲೋಸಿಟಿ ಟೈಮ್ ಗ್ರಾಫ್ ಹೇಗೆ ಕಾಣುತ್ತೆ ಅದು ಪ್ರಶ್ನೆ. ಸೊ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ಸೊ ನಾನು ಸ್ಪೀಡ್ನ 0 ಮಾಡ್ತಾ ಇದ್ದೀನಿ, ಆಕ್ಸಲರೇಷನ್ 0 ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಏನಾಗುತ್ತೆ ಅಂತ ಹೇಳಿ. ನೋಡಿ ಆಬ್ಜೆಕ್ಟ್ ಅಲ್ಲೇ ಇದೆ ಅಲ್ವಾ. ಸೊ ಇವಾಗ ಪ್ರೋಗ್ರಾಮ್ ಎಂಡ್ ಮಾಡ್ತೀನಿ. ಕ್ಲೋಸ್ ಮಾಡಿದ ತಕ್ಷಣ ಗ್ರಾಫ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಏನಾಗ್ತಾ ಇದೆ, ಇಲ್ಲಿ ಡಿಸ್ಟೆನ್ಸ್ ಟೈಮ್ ಗ್ರಾಫ್, ಡಿಸ್ಟೆನ್ಸ್ ನೋಡಿ 0 ಇದೆ, ಡಿಸ್ಪ್ಲೇಸ್ಮೆಂಟ್ ಕೂಡ 0 ಇದೆ, ವೆಲೋಸಿಟಿ ಕೂಡ ನೋಡಿ ಇಲ್ಲಿ 0 ಇದೆ. ಆನ್ ಆಬ್ಜೆಕ್ಟ್ ಅಟ್ ರೆಸ್ಟ್ ದ ವೆಲೋಸಿಟಿ ಟೈಮ್ ಗ್ರಾಫ್ ಹೇಗೆ ಕಾಣುತ್ತೆ? ಇಟ್ಸ್ ಅ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಹೇಳಬೇಕು ಅಂತ ಹೇಳಿದ್ರೆ ಇಟ್ಸ್ ಆನ್ ದ ಎಕ್ಸ್ ಆಕ್ಸಿಸ್, ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ. ಸೊ ಇಟ್ಸ್ ಅ ಲೈನ್ ಆನ್ ದ ಎಕ್ಸ್ ಆಕ್ಸಿಸ್. So this is a time and velocity graph, velocity time graph. Case object is at rest from 0 to t seconds. ಮುಂದಿನ ಕೇಸು ಆಬ್ಜೆಕ್ಟ್ ಅಟ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ. ಯೂನಿಫಾರ್ಮ್ ಮೋಷನ್ ಅಂತ ಹೇಳಿದ್ರೆ ಈಕ್ವಲ್ ಡಿಸ್ಟೆನ್ಸ್ ಕವರ್ಡ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. 50 ತೊಗೊತೀನಿ. ಹಾಂ, ಸೊ ಇಲ್ಲಿ ನೋಡ್ಬೋದು ನೀವು. ಇನ್ನೊಂದ್ಸತಿ ಮಾಡಬೇಕಾಗುತ್ತೆ. ಹಾಂ, ಇಲ್ಲಿ ನೋಡ್ಬೋದು ಈಕ್ವಲ್ ಡಿಸ್ಟೆನ್ಸ್ ಇಸ್ ಬಿನ್ ಕವರ್ಡ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಟರ್ಮಿನೇಟ್ ಮಾಡಿದೆ, ನಿಲ್ಲಿಸ್ತೇನೆ ನಾನು. ಇವಾಗ ಗ್ರಾಫ್ ನೋಡೋಣ. ಸೊ ಯೂನಿಫಾರ್ಮ್ ಮೋಷನಲ್ಲಿ ಹೇಗಿದೆ ನಿಮ್ಮ ವೆಲೋಸಿಟಿ ಟೈಮ್ ಗ್ರಾಫು? ಇಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಬಟ್ ಇಟ್ ವೋಂಟ್ ಬಿ ಈಕ್ವಲ್ ಟು 0. ಡಿಸ್ಟೆನ್ಸ್ ಟೈಮ್ ಗ್ರಾಫ್ ನೋಡ್ಬೋದು ನೀವು, ಸೀದಾ ಇನ್ಕ್ರೀಸ್ ಆಗ್ತಾ ಇದೆ. ಇದು ಕೂಡ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಸೀದಾ ಇನ್ಕ್ರೀಸ್ ಆಗ್ತಾ ಇದೆ. ನಿಮ್ಮ ವೆಲೋಸಿಟಿ ಟೈಮ್ ಗ್ರಾಫ್ ಹೇಗೆ ಕಾಣ್ತಾ ಇದೆ? ಇಟ್ಸ್ ಅ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಇಟ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ವಿತ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ. ಆಯಿತಾ? ಅಂತ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಚಿತ್ರ ಬಿಡಿಸ್ಬಿಡ್ತೀನಿ. ಇದು ನಿಮ್ಮ ಟೈಮ್ ಇನ್ ಸೆಕೆಂಡ್ಸ್ ಆ್ಯಂಡ್ ವೆಲಾಸಿಟಿ in meter per second. So this graph would be aligned parallel to x-axis. Sorry na, but it will be some value. A meter per second irutte. From 0 to time t. ಮುಂದಿನ ಕೇಸು ಆಬ್ಜೆಕ್ಟ್ ಅಟ್ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿದ್ರೆ ಏರುಪೇರು ಆಗೋದು, ಸ್ಪೀಡಲ್ಲಿ ಡಿಸ್ಟೆನ್ಸಲ್ಲಿ ಹೆಚ್ಚು ಕಮ್ಮಿ ಆಗೋದು. ಸೊ ಇಲ್ಲಿ ನೋಡ್ತೀನಿ ನೋಡಿ. ನೋಡಿ ಇಲ್ಲಿ ಹೆಚ್ಚಾಗ್ತಾ ಇದೆಯಲ್ಲ ಪ್ರತಿಯೊಂದು ಇದರಲ್ಲೂ. ಇವಾಗ ಕಮ್ಮಿ ಮಾಡಿಸ್ತೀನಿ. ಇವಾಗ ಅಷ್ಟೇ ಇಡ್ಸ್ತಾ ಇದ್ದೀನಿ, ಅಲ್ಲೇ ಇದೆ ಹೇಳಬೇಕು ಅಂತ ಹೇಳಿದ್ರೆ. ಲೆಟ್ ಮೀ ಟರ್ಮಿನೇಟ್ ಇಟ್. ನಿಲ್ಲಿಸ್ತಾ ಇದ್ದೀನಿ. ಸೊ ನಿಮ್ಮ ಉತ್ತರ ಗ್ರಾಫು ಇಲ್ಲಿದೆ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವು, ಡಿಸ್ಟೆನ್ಸ್ ವಿಚಿತ್ರವಾಗಿ ಕಾಣ್ತಾ ಇದೆ, ಡಿಸ್ಪ್ಲೇಸ್ಮೆಂಟು ಹಾಗೆಯೇ ವಿಚಿತ್ರವಾಗಿ ಕಾಣ್ತಾ ಇದೆ. ವೆಲಾಸಿಟಿ ನೋಡ್ಬೋದು ಏರುಪೇರು ಆಗ್ತಾ ಇದೆ. ಸೊ ದಿಸ್ ಇಸ್ ಅ ಸಿನಾರಿಯೋ ವೇರ್ ಇನ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಇಸ್ ವೇರಿಂಗ್. ಮತ್ತು ನಿಮ್ಮ ವೆಲಾಸಿಟಿ ಒಂದು ಲೈನಲ್ಲಿಲ್ಲ, ಇಷ್ಟೊಂದು ಲೈನಲ್ಲಿ
ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿದ್ರೆ ಈ ಥರ ಮೇಲೆ ಕೆಳಗೆ ಫ್ಲ್ಯಾಟು ಏನು ಬೇಕಾದ್ರೂ ಆಗ್ಬೋದು. ದಿಸ್ ಇಸ್ ನಾನ್ ಯೂನಿಫಾರ್ಮ್ ಮೋಷನ್. ನಾನ್ ಯೂನಿಫಾರ್ಮ್ ಮೋಷನ್ ಹೇಗೆ ಕಾಣುತ್ತೆ ಈ ರೀತಿಯಲ್ಲಿ. ಸೊ ದಿಸ್ ಇಸ್ ಟೈಮ್ ಇನ್ ಸೆಕೆಂಡ್ ಆ್ಯಂಡ್ ದಿಸ್ ಇಸ್ ವೆಲಾಸಿಟಿ ಇನ್ ಮೀಟರ್ ಪರ್ ಸೆಕೆಂಡ್. ಸೊ ಇದು ನಿಮ್ಮ ಉತ್ತರ, ಸರಿನಾ? ಉತ್ತರ ಅಂತ ಹೇಳಿದ್ರೆ ಕಾನ್ಸೆಪ್ಟ್. ಸೊ ವೆಲಾಸಿಟಿ ಟೈಮ್ ಗ್ರಾಫ್ ಈ ಬೇರೆ ಬೇರೆ ಕೇಸಲ್ಲಿ ಹೇಗೆ ಕಾಣುತ್ತೆ ಅಂತ ಹೇಳಿ ಇದು ಎಕ್ಸಾಂಪಲ್ ಅಷ್ಟೇ. ಸೊ ನೀವೆಲ್ಲ ಇದನ್ನು ಬರ್ಕೊಬೇಕಾಗುತ್ತೆ. ಸೊ ಪಾಸ್ ಮಾಡಿಕೊಂಡು ನೋಡ್ಕೊಂಡು ಬರ್ಕೊಳ್ಳಿ.